Hi everyone. Welcome back to our YouTube channel. Today we are going to our beach. ಆ್ಯಕ್ಚುಲಿ ಗೈಸ್ ಇವತ್ತು ಬಂದು ನಾವು ಬೀಚ್ಗೆ ಹೋಗ್ತಾ ಇದ್ವಿ. ಇದು ಬಂದು ಡೇಂಜರ್ ಝೋನ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಸ್ಟಾಪ್ ಇಟ್ ದಶಮಿ. ಆ್ಯಕ್ಚುಲಿ ಏನಂದರೆ ಈ ಬೀಚ್ಗೆ ಹೋಗ್ತಿದ್ದೀವಿ ಅಲ್ವಾ, ಈ ಬೀಚಲ್ಲಿ ಇವ್ರು ತುಂಬ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ತುಂಬ ಡೀಪ್ ಇದೆ ಅಂತೆ. ಸೊ ತುಂಬ ಡೇಂಜರ್ ಅಂತಲೇ ಹೇಳ್ತಾರೆ. ಸಖತ್ತಾಗಿದೆ, ನೋಡೋಕ್ಕಂತೂ ಸೂಪರಾಗಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ತುಂಬ ಮೂವಿ ಶೂಟಿಂಗ್ಸ್ ಇಲ್ಲಿ ಮಾಡಿದ್ದಾರೆ. ಅಷ್ಟು ನಮಗೆ ನೋಡೋಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಬಟ್ ಬೀಚ್ ಅಲೆಗಳು ತುಂಬ ಫೋರ್ಸ್ಫುಲಿಯಾಗಿ ಬರ್ತಾಯಿತ್ತು. ಫೋರ್ಸೆಬ್ಲಿ ಇರೋದ್ರಿಂದ ಎಷ್ಟು ಸ್ವಲ್ಪ ದಡದಲ್ಲಿ ಆಡ್ಬೋದು, ಬಿಟ್ಟರೆ ಸ್ವಲ್ಪ ಮುಂದೆ ಹೋಗಿ ಎಲ್ಲ ಆಡೋಕ್ಕೆಲ್ಲ ಆಗಲ್ಲ. ಬಟ್ ಎಂಜಾಯ್ ಮಾಡೋಕ್ಕೆ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ನಾ ಬೀಚಿಗೆ ಬಂದಿದ್ದೆ ಫ್ರೆಂಡ್ಸ್. ನಾನಂತೂ ಹೋಗೋಕ್ಕಾಗಲ್ಲಪ್ಪ, ಎಷ್ಟು ಡೀಪ್ ಇದೆ ನೋಡಿ. ಡೀಪ್ ಅಂದರೆ ಡೀಪ್. ಅಲ್ಲಿ ಯಾರೋ ಅಣ್ಣ ತೇಲಾಡ್ತಾ ಇದ್ದ ವಾಟರಲ್ಲಿ ನಾನು ನೋಡಿದೆ. ಆ್ಯಕ್ಚುಲಿ ಏನಂದರೆ ಅಣ್ಣ ತೇಲ್ತಾ ಇರಲಿಲ್ಲ. ಅವರು ಏನಂದರೆ ಅಲ್ಲಿ ಕಲ್ಲಿತ್ತು, ಕಲ್ಲಿಂದ ಅಷ್ಟು ಫೋರ್ಸೆಬ್ಲಿ ಆಗಿ ಅಲೆಗಳು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಪ್ಲೇಸ್ನ ನೋಡಿ ಅವರು ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನೆಕ್ಸ್ಟ್ ಏನು ಮನಮ್ಮಿ, ನಿಂಗೆ ಮತ್ತೇನು ಎಂಜಾಯ್ ಮಾಡಿದೆ ಅಲ್ಲಿ? ನಾನು ಶೀಶಲ್ ಅಂತೂ ನೋಡಿನಪ್ಪ. ನಾನು ಕಲರ್ ಶೀಶಲ್ ನೋಡಿದೆ. ಅದು ಪ್ಲಾಸ್ಟಿಕ್ ಆಗಿರತ್ತೆ ಅಂದ್ಕೊಂಡೆ. ಅರೆ ಅದು ರಿಯಲ್ಲ? ಇಲ್ಲ, ಅದು ರಿಯಲ್ಲೇನೆ. ಬಟ್ ನಮಗೆ ಸೀಶಲ್ ಈ ಸಲ ಡಿಫ್ರೆಂಟ್ ಆಗಿರೋ ಸೀಶಲ್ ಸಿಕ್ಕಿದ್ದು. ಅದು ಆ್ಯಕ್ಚುಲಿ ಏನಂತ ಅರ್ಥ ಆಗಿಲ್ಲ, ಯಾಕಂದರೆ ಅದು ಕಲರ್ಫುಲ್ ಆಗಿತ್ತು. ಬಟ್ ಹಾರ್ಡ್ ಆಗಿರಲಿಲ್ಲ. ಈಗ ನಾರ್ಮಲ್ ಸೀಶಲ್ ಅಷ್ಟು ಹಾರ್ಡ್ ಆಗಿರಲಿಲ್ಲ ಫ್ರೆಂಡ್ಸ್. ಅದು ಶಂಕಾರಿಸ್ಬೇಕು ಇವಾಗ, ಆಯ್ತಾ? ಈಗ ನಾವು ಬೀಚ್ ಎಕ್ಸ್ಪೀರಿಯನ್ಸ್ ಮಾಡೋಣ ಗೈಸ್, ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮನಮಿಗೆ ಬರೀ ಸೀಶಲ್ದೇ ಚಿಂತೆ. ಇಲ್ಲಿ ಮೇಲ್ಗಡೆನೆ ಟೆಂಪಲಿಂದ ಕೆಳಗೆ ಬಂದರೆ ಬೀಚು. ಈ ಬೀಚ್ ಹೆಸರು ಬಂದುಬಿಟ್ಟು ಸೋಮೇಶ್ವರ ಬೀಚು. ಸೋಮನಾಥ ಟೆಂಪಲ್ ಹಿಂದೆನೇ ಇದೆ. ಫ್ರೆಂಡ್ಸ್, ನನಗೆ ಸೀಶಲ್ ಅಂದರೆ ತುಂಬ ಇಷ್ಟ. ನಾನು ಒಂದು ಸಾಂಗ್ ಹೇಳ್ತೀನಿ ನೋಡಿ. I went to beach, I found a seashell, a curly one, lying on the sand. I picked it up and took it home, closed inside my hand. Mommy looked at them and she it to my ear, and from the shell ಶಾರ್ಟ್ ಅಪ್ ದಶಮಿ, ಅವಳಿಗೆ ಹಾಡು ಹೇಳಕ್ಕೆ ಬಿಡು ದಶಮಿ. ಫ್ರೆಂಡ್ಸ್, ನಾನು ಮತ್ತೆ ಫಸ್ಟಿಂದ ಹೇಳ್ಬೇಕು ನೋಡಿ ಫ್ರೆಂಡ್ಸ್. ಈಗ ಮತ್ತೆ ಹಿರಿಯರು ದಶಮಿ ಏನೋ ಹತ್ಕೊಂಡು ಕೂತ್ಕೊಂಡು ವಾವ್ ದಶ್, ಹಿಡ್ಕೊಂಡು ಬನ್ನಿ, ನಾನು ಬಿದ್ದೋಗ್ಬಿಡ್ತೀನಿ. ಏನು ತಗೊಳ್ತಿದ್ಯಾ ಮನಮ್ಮಿ? ಶೆಲ್ ಸಿಗ್ತಿದ್ಯಾ? ಅಲ್ಲಿ ಹೋಗೋಣವ, ಸಿಗತ್ತೆ. ಇದು ಬಂದ್ಬಿಟ್ಟು ಈಜುಗಾರರ ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಮಾಡಿರೋದು. ಸೊ ಇಲ್ಲಿ ಯಾರು ಈಜುಗಾರರು ಅಂತ ವಿಶ್ರಾಂತಿ ತಗೊಳ್ಳೋದು ಕಾಣಿಸಿಲ್ಲ. ಬಟ್ ರೂಮ್ ಅಂತೂ ಒಂದಿದೆ. ಆ್ಯಕ್ಚುಲಿ ನಾವು ಅದೇ ರೋಡಲ್ಲೇ ಕ್ರಾಸ್ ಆಗ್ತಾ ಇದ್ದೀವಿ. ಅವ್ರ ಮಧ್ಯೆ ಇದ್ದಾರಲ್ಲ, ಅಲ್ಲಿ ನೀರು ಮುಚ್ಕೊಂಡಿದೆ. ಮನೋಮಿ, ಇಲ್ಲಿ ಎಲ್ಲಿ ಶೆಲ್ಲಿದೆ ಮನೋಮಿ? ಮನಮಿ ಸೀಶಲ್ ಹುಡ್ಕೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಫುಲ್ ಎಲ್ಲ ಕಡೆನೂ ಹುಡ್ಕೊಂಡು ಹೋಗಿದ್ದಾಳೆ. ಆ್ಯಕ್ಚುಲಿ ಇದನ್ನು ಮನೆಯಲ್ಲೇ ಕವರ್ ಇಸ್ಕೊ ಬಂದಿದ್ಲು, ನನಗೆ ಹಾಕ್ಕೊಳಕ್ಕೆ ಬೇಕು ಅಂತ ನೆನಪು ಮಾಡಿ.
ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬೀಚ್ ಹತ್ರ ಸ್ವಲ್ಪ ಆಟ ಆಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಕಲ್ಲು ಬಂಡೆಗಳು ಅಲೆ ಬರೋದನ್ನ ತಡೆಯುತ್ತೆ. ಸೊ ಅದಕ್ಕೋಸ್ಕರ ಆಡ್ತಿದ್ದಾರೆ. ಮನೋಮಿಗೆ ಒಂದು ಚೆನ್ನಾಗಿರೋ ಶೆಲ್ ಸಿಕ್ಕಿದೆ, ಫುಲ್ ಕ್ಲೋಸ್ಡ್ ಇದೆ ಅಂತ ಸಿಕ್ಕಿದೆ. ಮನೋಮಿ ಒಂದು ಹಾಡು ಹೇಳಬೇಕು ಅಂತ ಅವಾಗ್ಲಿಂದ ಕಾಯ್ತಿದ್ದಾಳೆ. ದಶಮಿ ಡಿಸ್ಟರ್ಬ್ ಮಾಡಿದ್ಲು ಅವಾಗ, ಈಗ ಹೇಳ್ತಾಳಂತೆ. I went to a beach, I found a seashell, a curly one, lying on the sand. I picked it up, took it to hold, closed inside my hand. Mommy looked at it then, she held it to my ear, and from the seashell there came a song, soft and sweet and clean. ದೊಡ್ಡಲೆ ಬಂತು. I was surprised, I didn't but it was really true. I wish you'd find a nice picture and hear it singing too. ಇದೇ ನನ್ನ ಸಾಂಗ್ ಫ್ರೆಂಡ್ಸ್. ಹೆಂಗಿತ್ತು? ಚೆನ್ನಾಗಿದ್ರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಮಾಡಿ ಗೈಸ್. ಅವಳು ದಶಮಿ ಜೊತೆ ಸರ್ಪ್ರೈಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಬೇಡಿ. ಅವಳಿಗೆ ಏನಂದರೆ ದಶಮಿ ಜೊತೆ ಮಾತಾಡಿ ಅವಳು ಟೋನ್ ಸಹ ದಶಮಿ ಥರನೇ ಆಗೋಗ್ಬಿಟ್ಟಿದೆ. ಮನೋಮಿ ಲುಕಿಂಗ್ ಫಾರ್ ಎ ಶಾಲ್. ಮನೋಮಿಗೆ ಶೆಲ್ ಎಷ್ಟು ಸಿಕ್ಕಿದ್ರೂ ಸಾಕಾಗ್ತಿಲ್ಲ, ಫುಲ್ಲು ಹುಡುಕ್ತಾನೆ ಇದ್ದಾಳೆ. ಆ್ಯಕ್ಚುಲಿ ಅಲ್ಲಿ ಡಿಫ್ರೆಂಟ್ ಶೆಲ್ ಸಿಗ್ತಾ ಇತ್ತು. ಸೊ ಅದಕ್ಕೆ ಅವಳು ಹುಡುಕಿ ಎಲ್ಲ ಹಾಕ್ಕೊಳ್ತಾ ಇದ್ದಾಳೆ. ಆ್ಯಕ್ಚುಲಿ ಮನೋಮಿ ಎಲ್ಲ ಸೇರಿ ಒಂದು ರೂಟ್ ದಾರಿ ಮಾಡಿ ಏನೋ ಮಾಡಿದ್ದಾರೆ. ಅದನ್ನು ದಶಮಿ ಬಂದು ಎಲ್ಲ ಕಾಲಿಟ್ಟು ಹಾಳು ಮಾಡೋದೇ ಕೆಲಸ ಅವಳಿಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಳಿಗೆ ಅದೆಲ್ಲ ಎಂಜಾಯ್ಮೆಂಟ್. ಅವಳಿಗೆ ಯಾರೇನಾದ್ರು ಮಾಡಿದ್ರೆ ಬಂದು ಹಾಳು ಮಾಡಿಬಿಡೋದು, ಅದರಲ್ಲಿ ಫನ್ನಿ ಥಿಂಗ್ಸ್ ಮಾಡೋದೇ ನಮ್ಮ ದಶು ಜಾಸ್ತಿ. ತುಂಬ ತಲೆ ಹರಟೆ ಇದರಲ್ಲಿ. ಗಾಯ್ಸ್, ಇದು ಬಂದ್ಬಿಟ್ಟು ಬೀಚ್ ತುಂಬ ಡೆಪ್ತ್ ಆಗಿರೋದ್ರಿಂದ ಆಡೋಕ್ಕಂತೂ ಆಗ್ತಾ ಇಲ್ಲ. ಸೊ ಹಾಗೆ ಶೆಲ್ಲೆಲ್ಲ ಆರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೀಚ್ ತುಂಬ ಚೆನ್ನಾಗಿದೆ. ಮನೋಮಿ ಬೀಚ್ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಆಟ ಆಡ್ದಾ? ಎಲ್ಲಿ ಆಟ ಆಡಿದೆ? ಅಲ್ಲಿ ಇಲ್ಲಿ ಅಲೆಗಳ ಜೊತೆ ಆಟನಾ? ಶೆಲ್ ಸಿಕ್ತಾ? ಅಷ್ಟೊಂದು ಶೆಲ್ ಸಿಕ್ಬಿಟ್ಟಿದ್ಯಾ? ಹಿಂಗೆ ಜಾಸ್ತಿ ಶೆಲ್ ಸಿಗ್ತಾ ಇದೆಯಾ? ಎಲ್ಲಿ ಹೋಗ್ತಿದ್ಯಾ ಮನೋಮಿ? ಕಮ್, ಬೋಟಲ್ಲಿ ಹೋಗ್ಬಿಡೋಣ ಅಂತ ನಮ್ಮ ಮನೆಗೆ. ಬೀಚ್ ಕರ್ಕೋದಾಗ ಮಕ್ಕಳನ್ನ ತುಂಬ ಸೇಫಾಗಿ ನೋಡ್ಕೊಳ್ಳಿ ಗೈಸ್. ಯಾಕಂದರೆ ಅಲೆಗಳು ಎಷ್ಟು ಫೋರ್ಸೆಬ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಯಾವಾಗಲೂ ಅಷ್ಟೇ ಮಕ್ಕಳನ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ಆಟ ಆಡೋಕ್ಕೆ ಬಿಡೋದೇ ಒಳ್ಳೆಯದು.